ರಿಯಲಿ ನಿಮ್ಮ ವಾಯ್ಸ್ ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ನಿಮ್ದು ಬೇಸ್ ವಾಯ್ಸು ಈ ಒಂದು ರಾಕ್ ಮ್ಯೂಸಿಕ್ ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ನಿಮ್ಮ ವಾಯ್ಸ್ ತುಂಬಾನೇ ಸೂಟ್ ಆಗುತ್ತೆ. ಚಾನ್ಸ್ ಕೊಡಿಸಿ ಹಾಗಿದ್ರೆ. ಡೆಫಿನೆಟ್ಲಿ ಆ ಥರ ಒಂದು ಸಾಂಗ್ ನಾನೇದ್ರು ಕಂಪೋಸ್ ಮಾಡ್ತಿದ್ದಾಗ ನಿಮ್ಮ ಕೈನಲ್ಲೇ ಆಡಿಸ್ತೀನಿ. ಅಯ್ಯಯ್ಯೋ, ನಾನು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೋಬೇಡಿ. ನಾನೇನು ಸಿಂಗರ್ ಆಗ್ಬೇಕಾಗಿಲ್ಲ. ನೀವು ಹೇಳ್ದಂಗೆ ನಾನೇನಾದ್ರೂ ಮ್ಯೂಸಿಕ್ ಕಡೆ ಗಮನ ಕೊಟ್ರೆ ಆ ಕಡೆ ಹಾಡೋದು ಇಲ್ಲ, ಈ ಕಡೆ ಆರ್ಜೆಯಿಂಗು ಮಾಡೋಕ್ಕಾಗಲ್ಲ, ಮನೇಲೂ ಇರೋಕ್ಕಾಗಲ್ಲ. ಹಂಗಾಗತ್ತೆ ನನ್ನ ಪರಿಸ್ಥಿತಿ. ನೀವು ಚಿಕ್ಕ ವಯಸ್ಸಲ್ಲೇ ಯಾವ್ದಾದ್ರು ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೋಬೇಕಿತ್ರಿ. ಇದೇ ಫೀಲ್ಡಲ್ಲಿ ತುಂಬಾನೇ ಇಂಪ್ರೂವ್ ಆಗ್ತಾ ಇದ್ರಿ. ನನ್ನ ಲೈಫಲ್ಲಿ ಯಾವತ್ತೂ ಇದನ್ನೇ ಮಾಡಬೇಕು ಅಂತ ಪ್ಲಾನೇ ಮಾಡಿಲ್ಲ. ಆರ್ಜೆಯಿಂಗ್ ಕೂಡ ಅಷ್ಟೇ, ಅದು ಹೆಂಗೋ ಅವಕಾಶ ಸಿಕ್ತು ಆರ್ಜೆ ಆಗೋದೆ. ನಿಮಗೆ ಗೊತ್ತಾ, ನನಗೆ ಮಾತಾಡೋದಕ್ಕೆ ಬರ್ತಿರ್ಲಿಲ್ಲ. ಸುಳ್ಳು ಹೇಳ್ಬಿಡಿಪ್ಪ, ನಿಮಗೆ ಮಾತು ಬರಲ್ವಾ? ಇವಾಗಲ್ಲ, ಅವಾಗ ಮುಂಚೆ ಇಲ್ಲಿಗೆ ಹೊಸದಾಗಿ ಬಂದಾಗ ಒಂದೆರಡು ಮಾತಾಡೋದಕ್ಕೂ ತುಂಬಾ ಭಯ ಪಡ್ತಿದ್ದೆ ನಾನು. ಇವಾಗ ಕಲ್ತಿದ್ದೀನಿ, ಮಾತಾಡ್ತೀನಿ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬಾರ್ದ್ರಿ. ಹೊಸದಾಗಿ ಏನಾದ್ರು ಟ್ರೈ ಮಾಡ್ತಾನೆ ಇರಬೇಕು. ಯಾರಿಗ್ ಗೊತ್ತು, ನಾಳೆ ನಿಮ್ ವಾಯ್ಸ್ ಕ್ಲಿಕ್ ಆಗಿ ದೊಡ್ಡ ಮಟ್ಟಕ್ಕೆ ಹೋದ್ರೂ ಹೋಗ್ಬೋದಪ್ಪ. ನಿಮ್ ಜೊತೆ ಮಾತಾಡ್ತಾ ನಿಂತಿದ್ರೆ ಆರ್ಜೆ ನೀವಾ ಅಂತ ನನಗೆ ಡೌಟ್ ಬರುತ್ತೆ. ಇಲ್ಲ ರೀ, ನೀವೇ ಆರ್ಜೆ, ನಾನೊಬ್ಬ ಗಿಟಾರಿಸ್ಟ್ ಅಷ್ಟೇ. ಯಾಕೆ ಪಿಂಕಿ ಈ ಥರ ಮಂಕಾಗಿದೆಯಾ? ಇನ್ನೇನಮ್ಮ, 6 ಕೇರಲ್ಲ 3 ಕಿಳಿಯಲ್ಲ, ಹೊಟ್ಟೆ ಉರಿಯತ್ತೆ. ನಮ್ಗಿಂತ ಕೆಳಗಿದ್ದವರೆಲ್ಲ ಮೇಲಕ್ಕೆ ಏರ್ತಾ ಇದ್ದಾರೆ, ಆದ್ರೆ ನಾವು ಇನ್ನೂ ಇಲ್ಲೇ ಇದ್ದೀವಿ. ಹೊಟ್ಟೆ ಉರ್ಕೊಳಕ್ ಆಗ್ತಿಲ್ಲ, ಅವ್ರ ತರ ಬೆಳೆಯೋಕ್ಕೂ ಆಗ್ತಿಲ್ಲ. ಹಾಗಂತ ಹೀಗೆ ಮುಖ ಹುಳ್ಳಿಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗತ್ತೇನೆ? ಏನಾದರೂ ಒಂದು ಮಾಡ್ಬೇಕಪ್ಪ. ಹೌದು, ನಾವು ಅನ್ಕೊಂಡಿದ್ವಲ್ಲ, ಅದೇನಾಯ್ತು? ನಾವ್ ಅನ್ಕೊಂಡ್ರೆ ಆಯ್ತಾ? ಏನಾದ್ರೂ ಮಾಡ್ಬೇಕಾಗಿರೋರು ದತ್ತ ಅವರು, ಅವರೇ ಸುಮ್ಮನಿದಾರಲ್ಲ. ಅವ್ರು ಮಾಡದೇ ಇದ್ರೆ ಅವ್ರು ಮಾಡೋ ಹಾಗೆ ನೀನು ಎನ್ಕರೇಜ್ ಮಾಡಬೇಕು ಪಿಂಕಿ. ನಾವೇನೇ ಎಂಕರೇಜ್ ಮಾಡಿದ್ರು ಅದು ದತ್ತ ಅವ್ರಿಗೆ ಅನ್ನಿಸ್ಬೇಕು, ನಾನೇನಾದ್ರೂ ಮಾಡಬೇಕು ಅಂತ. ಆದ್ರೆ ಅವ್ರಿಗೆ ಏನು ಅನ್ನಿಸ್ತಿಲ್ವಲ್ಲ. ಈಗ ಹೋಗಿ 4 ಕಾಸಿನ ಸಂಬಳಕ್ಕೆ ಸೇರ್ಕೊಳಕ್ಕಾಗತ್ತಾ ಹೇಳು? ಅಯ್ಯೋ ದೇವ್ರೆ, ಕೆಲಸ ಗಿಲ್ಸ ಅಂತ ಯಾರ್ಯಾರ ಮುಂದೆನೂ ಹೋಗಿ ಯಾಕೆ ಕೈ ಚಾಚಬೇಕು? ಸಂಪಿಗೆ ದಿಬ್ಬದ ಹಿರಿ ಮಗ ನಿನ್ ಗಂಡ, ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ. ಇದೆಲ್ಲ ಬಿಟ್ಟು ಯಾವ್ದಾದ್ರು ಒಂದು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕ್ಬೋದು ತಾನೆ? ಅಲ್ಲ ಕಣೆ, ಏನು ಕೈಯಲ್ಲಿ ಕಾಸೇ ಇರಲ್ಲ. ಎಷ್ಟೋ ಜನ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕನ್ಸು ಕಾಣ್ತಾ ಇರ್ತಾರೆ. ಮೂಲಧನ ನಿಮ್ಮ ಹತ್ರ ಇದೆ, ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿಲ್ಲ? ನೀನ್ ಚೆನ್ನಾಗಿ ಹೇಳ್ತೀಯ. ದತ್ತ ಅವ್ರ ಹತ್ರ ಏನ್ ದುಡ್ಡು ಸುರಿತಾ ಇದ್ಯಾ? ಅವ್ರ ಹತ್ರ ಇಲ್ದೇ ಇದ್ರೆ ಏನಾಯ್ತು, ಅವ್ರ ಅಪ್ಪನ ಹತ್ರ ಇಲ್ವಾ? ಇರೋದೊಬ್ಬ ಮಗ, ಅವ್ರಪ್ಪನ್ಗೆ ಕೊಡಕ್ ಹೇಳು. ಇಲ್ಲಮ್ಮ, ನಿನಗ್ ಗೊತ್ತಿಲ್ಲ ನಮ್ಮ ಮಾವನ ಬಗ್ಗೆ. ಮಹಾನ್ ಜುಗ್ಗ, ಹೊಟ್ಟೆ ಬಿಚ್ಚಲ್ಲ. ಸೊ ನೆಕ್ಸ್ಟ್ ಟೈಮ್ ಶಾಪಿಂಗ್ ಯಾವಾಗ ಹೋಗೋಣ? ನೋಡಿ, ನಿಮ್ಗೆ ಏನೇನು ಇಷ್ಟನೋ ಎಲ್ಲ ತಗೋಬೋದು. ನಾನು ನಿಮ್ಮ ಜೊತೆಲಿ ಇರ್ತೀನಿ. ಸೋನಾಲಿ ಅವರೇ, ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಸಾರಿ. ಅದೇ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶಾಪಿಂಗ್ ಬರ್ತಾ ಇದ್ದೀನಿ, ಎಲ್ಲಿ ಹೋಗೋಣ ಅಂತ ಕೇಳ್ತಾ ಇದ್ದೆ. ಪ್ಲೀಸ್, ನೀವೇನೇ ಹೇಳಿದ್ರು ನನ್ನ ಮೂಡ್ ಸರಿ ಹೋಗಲ್ಲ. ದಟ್ ಇಡಿಯಟ್ ಇಸ್ ವೇಸ್ಟಿಂಗ್ ಮೈ ಟೈಮ್. ಇನ್ನೊಂದು 5 minutes ವೇಟ್ ಮಾಡ್ತೀನಿ. ಇನ್ ಕೇಸ್ ಬಂದಿಲ್ಲ ಅಂದರೆ ಐ ವಿಲ್ ಓನ್ಲಿ ಆಸ್ಕ್ ಹಿಮ್ ಟು ಗೆಟ್ ಔಟ್. ಸೋನಾಲಿ ಅವರೇ, ಏನು ರಿಯಾಕ್ಟ್ ಮಾಡಬೇಡ್ರಿ. ಆಯ್ತು ಸೋನು. ಯಾಕೆ ದುಡ್ಡು ಬಿಚ್ಚಲ್ಲ? ಹೋಗೋವಾಗೆ ಎದೆ ಮೇಲೆ ಹಾಕೊಂಡು ಹೋಗ್ತಾರ? ಹೇಳಿದ್ರೆ ಕೊಡ್ತಾರಪ್ಪ. ಹಾಗಂತ ಸುಮ್ನೆ ಕೇಳಕ್ ಆಗಲ್ಲಮ್ಮ. ಏನಕ್ಕೆ ಎತ್ತ ಅಂತ ಎಲ್ಲ ವಿಚಾರ ಮಾಡ್ತಾರೆ. ಅದೆಲ್ಲ ಏನಾದ್ರೂ ಆಗ್ಲಿ ಬಿಡೆ, ನೋಡ್ಕೊಂಡ್ರಾಯ್ತು. ಆದ್ರೆ ಆ ಲಕ್ಕಿ ಗೀತಂಗಿಂತ ನೀವ್ ಯಾವತ್ತೂ ಕೆಳಗಿಳಿಬಾರ್ದು, ಅವ್ರಿಗಿಂತ ಮೇಲಕ್ಕೆ ಬೆಳಿಬೇಕು. ಇಲ್ಲ
ಅಂದ್ರೆ ನಿಮ್ಮನ್ನ ಕೀಳಾಗಿ ನೋಡ್ತಾರೆ ಕಣೆ ಅವರು. ಆ ಗೀತಾ ನಿನ್ಗಿಂತ ಮೇಲಿರೋ ದಿನ ನಾನ್ ಸಹಿಸೋದಿಲ್ಲ ಕಣೆ. ಅಲ್ವೇ ಮದ್ವೆಗೆ ಮುಂಚೆ ನಮ್ಮನೆಗೆ ಮುಸ್ರೆ ತಿಕ್ಕಕ್ ಬರೋಳು ಅವಳು. ಇಷ್ಟೊಂದು ಭಾಗ್ಯ ಅವಳಿಗೆ ಸಿಗತ್ತೆ ಅಂತ ನಾವು ಅನ್ಕೊಂಡಿದ್ವಾ? ನೋಡಿಗ ನಮ್ಮ ಮುಂದೆನೆ ಹೇಗೆ ಮೆರಿತಾ ಇದ್ದಾಳೆ ಅಂತ. ನಾವು ಸಹಿಸ್ಕೊಳ್ಳೇಬೇಕಮ್ಮ, ಯಾಕಂದ್ರೆ ಅದೇ ಸತ್ಯ ತಾನೇ. ಅವಳ ಅದೃಷ್ಟ ಹಣೆ ಬರ ಚೆನ್ನಾಗಿತ್ತು, ಅದಕ್ಕೆ ಉದ್ಧಾರ ಆದ್ಲು. ಆದ್ರೆ ನಮ್ಗೆ ಹಾಗೆ ಆಗ್ತಿಲ್ವಲ್ಲ. ಯಾಕೆ ಹಾಗಂತ್ಯ ಪಿಂಕಿ? ಅದೃಷ್ಟ ಹಣೆ ಬರಹ ಅಂತ ನಾವು ಕೈ ಚೆಲ್ಲಿ ಕೂತ್ಕೋಬಾರ್ದು. ಪ್ರಯತ್ನ ಮಾಡ್ಬೇಕು ಕಣೆ. ಒಂದಲ್ಲ ಅಂದ್ರೆ 10 ಸಲ ಪ್ರಯತ್ನ ಮಾಡ್ಬೇಕು. ಆಗ್ಲಾದ್ರೂ ನಮ್ಮ ಪ್ರಯತ್ನ ಫಲಿಸುತ್ತೆ. ಮೊದಲು ನಿನ್ ಗಂಡನ್ ಹೇಳಿ ಒಂದ್ ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಕ್ ಹೇಳು. ನಿಮ್ಮ ಮಾವ ಏನಾದ್ರು ದುಡ್ಡು ಕೊಡಲ್ಲ ಅಂದ್ರೆ ಆಮೇಲೆ ಕೇಳೋಣ ಅವ್ರನ್ನ ಯಾಕೆ ಕೊಡೋದಿಲ್ಲ ಅಂತ. ಒಟ್ನಲ್ಲಿ ನೀನು ಆ ಡುಮ್ಮಿಗಿಂತ ಮೇಲಿರ್ಬೇಕು ಅಷ್ಟೇ. ಆ ಆಸೆ ನನಗಿಲ್ವಾ ಹೇಳು? ಮತ್ತೆ ಅದನ್ನೇ ಹೇಳ್ತೀಯಲ್ಲ ಪಿಂಕಿ. ಬರೀ ಆಸೆ ಇಟ್ಕೊಂಡ್ರೆ ಆಗಲ್ಲ, ಅದಕ್ಕೋಸ್ಕರ ನಾವೇನಾದ್ರೂ ಮಾಡ್ಬೇಕು. ಅದನ್ನ ಹೇಳು. ಯಾರ್ದೆ ಗಾಡಿ? ಇನ್ನೂ ಬಾಡಿಗೆ ಶೋಕಿ ಬಿಟ್ಟಿಲ್ವಾ ನೀನು? ಎಲ್ಲಿ ಹೋಗಿತ್ತು ಸವಾರಿ? ಏನ್ರಿ ಬಾಡಿಗೆ ಶೋಕಿ ಅಂತಿದ್ದೀರಾ? ನಾನು ಯಾಕೆ ಇವ್ರ ಮುಂದೆ ಕೈ ಚಾಚಲಿ? ಈ ಗಾಡಿ ನಂದೆ. ನಿಂದ? ಏನೇನೋ ಮಾತಾಡ್ಬೇಡ, ಸರಿಯಾಗಿ ಹೇಳು. ಏನೇನೋ ಯಾಕ್ರಿ ಮಾತಾಡ್ಲಿ? ಇವಾಗ ತಾನೇ ಕೊಂಡ್ಕೊಂಡ್ ಬರ್ತಾ ಇದ್ದೀನಿ ಸೆಕೆಂಡ್ ಹ್ಯಾಂಡ್ ಗಾಡಿ. ಹೇಗಿದೆ? ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ತಮಾಷೆ ಯಾಕ್ರಿ ಮಾಡ್ಲಿ? ಇನ್ನೇನು ಮತ್ತೆ? ಎಷ್ಟಾಯ್ತು ಗಾಡಿಗೆ? ದುಡ್ಡೆಲ್ಲಿತ್ತು? ಹೆಣ್ಮಕ್ಳ ಬುದ್ಧಿ ಗೊತ್ತಲ್ರಿ ನಿಮ್ಗೆ. ಸಾಸಿವೆ ಡಬ್ಬಿ, ಜೀರಿಗೆ ಡಬ್ಬಿ ಅಂತ ಅಲ್ಲಿ ಒಂಚೂರು ದುಡ್ಡನ್ನ ಎತ್ತಿಟ್ಟಿರ್ತೀವಿ. ಅದ್ರ ಜೊತೆಗೆ ಚೀಟಿ ಹಾಕೊಂಡಿದ್ದೆ. ಎರಡು ಸೇರಿಸಿದ್ರೆ 35,000 ರೂಪಾಯಿ ಆಯ್ತು. ಅದಕ್ಕೆ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಬಂದೆ. 35,000 ಕೂಡಿಟ್ಟಿದ್ದ ನೀನು? ನನಗೇನೋ ಅನುಮಾನ. ಮತ್ತಿನ್ನೇನೋ ದರೋಡೆ ಮಾಡ್ಕೊಂಬಂದ? ಹಾಗೇನಾದ್ರು ಮಾಡಿದಿದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಅಲ್ಲ, ಶೋರೂಮಿಂದ ಪಳ ಪಳ ಅಂತ ಹೊಳಿತಾ ಇರೋ ಹೊಸ ಗಾಡಿ ತಗೊಂಡ್ಬರ್ತಾ ಇದ್ದೆ. ಅವಾಗ ಬರೀ 2 ವೀಲರ್ ಯಾಕೆ, ಕಾರ ತಗೊಂಡ್ಬಿಡ್ತಾ ಇದ್ದೆ. ಗಾಡಿಗೆ ಯಾಕೆ ಅಷ್ಟೊಂದು ದುಡ್ಡು ಹಾಕಿದೆ? ಅಷ್ಟೊಂದು ದುಡ್ಡನ್ನ ಕೂಡಿಟ್ಟಿದ್ದ ನೀನು? ಹೇಳಿದ್ನಲ್ರಿ, ಕೂಡಿಟ್ಟಿರೋ ಸ್ವಲ್ಪ ದುಡ್ಡು, ಆಮೇಲೆ ಚೀಟಿ ಹಾಕಿ ದುಡ್ಡು ಎಲ್ಲ ಇತ್ತು ಅಂತ. ಅದೆಲ್ಲ ಸೇರಿಸಿ ಗಾಡಿ ತಗೊಂಡ್ ಬಂದೆ. ನಿಮ್ಮ ಹತ್ರ ಇದ್ದಿದ್ದ ಗಾಡಿನ ಮಾರ್ಬಿಟ್ಟು ನೀವು ಆ ದುಡ್ಡನ್ನ ಅಂಗಡಿಗೆ ಬಂಡವಾಳ ಅಂತ ಹಾಕಿದ್ರಿ. ಬಸ್ಸಲ್ಲಿ ಓಡಾಡ್ತಾ ಇದ್ರಿ. ಆ ದುಡ್ಡನ್ನ ಉಳ್ಸಕ್ಕೆ ಅಂತ ನಡ್ಕೊಂಡು ಓಡಾಡ್ತಾ ಇದ್ರಿ. ಇದೆಲ್ಲ ನೋಡ್ಕೊಂಡು ನಂಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ಅದಕ್ಕೆ ನಾನು ಈ ಗಾಡಿ ತಗೊಂಬಂದಿದ್ದು. ನಾನೇ ನಿನ್ ಕೇಳಿದ್ನ ಗಾಡಿ ಬೇಕು ಅಂತ? ನೀವೇನ್ ಕೇಳಲ್ಲ. ಜನ್ಮ ಪೂರ್ತಿ ಇವಾಗ ಹೇಗಿದ್ದೀರೋ ಹಾಗೆ ಇದ್ಬಿಡ್ತೀರಾ. ಒಂದು ಶೋಕಿ ಮಾಡಕ್ ಬರಲ್ಲ, ಏನೂ ಇಲ್ಲ. ಎಲ್ಲ ನಿಮ್ಮ ಅಮ್ಮನ ಬುದ್ಧಿನೇ. ನೀವು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ನಮ್ಮ ಅಮ್ಮನ್ನ ಆಡ್ಕೊಳ್ಳೋದೇ ಅಲ್ವಾ ಕೆಲಸ ನಿನ್ಗೆ? ಇನ್ಮೇಲೆ ಶುರು ಮಾಡ್ತೀಯಾ ಗಾಡಿ ಕೊಡ್ತಿದ್ ನಾನೇ ಅಂತ ಬೀಗೋದಿಕ್ಕೆ? ನೀ ಥಿಯೇಟರ್ ಬುಕ್ ಮಾಡಿದ್ದೆ, ನೀನು ಸಿನಿಮಾ ಪ್ರಿವ್ಯೂ ಇತ್ತು, ನಾನೇ ಲೇಟ್ ಮಾಡಿಬಿಟ್ಟೆ. ಸಾರಿ ಹೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಲ್ಲ? ಸಾರಿ ನಾನು ಯಾಕೆ ಕೇಳಿ? ಬೇಕು ಅಂತ ತಾನೇ ನಾನು ಅಲ್ಲಿದ್ದಿದ್ದು. ನಮ್ಮ ಹುಡುಗರು ಹೇಳಿದ್ರು ನೀ ಬರ್ತೀಯಾ, ನೀನು ಸಿನಿಮಾ ಪ್ರಿವ್ಯೂ ಇದೆ ಅಂತ. ಅದಕ್ಕೆ ನಾನು ನಿಮ್ಮ ಜೊತೆ ನೋಡೋಣ ಅಂತ ಅಲ್ಲಿದ್ದೆ. ರಿವ್ಯೂ ಇರೋದು ನನಗೋಸ್ಕರ, ಯಾರ್ಯಾರೋ ನೋಡೋದು ನನಗಿಷ್ಟ ಆಗಲ್ಲ. ಇಡೀ ಇಂಡಸ್ಟ್ರಿಗೆ ಗೊತ್ತು ನಾನು ಯಾರು ಅನ್ನೋದು. ಒಂದೆರಡು ಸೀನ್ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೆ. ಅವ್ರ ಮೇಲೆ ಯಾಕೆ ಸಿಟ್ ಮಾಡ್ತೀಯಾ? ನಾನೇ ಫೋರ್ಸ್ ಮಾಡಿ ಪ್ಲೇ ಮಾಡಕ್ಕೆ ಹೇಳ್ದೆ. ಸೂಪರ್ ಆಗಿದೆ, ಸೂಪರ್ ಆಗಿ ಆಕ್ಟ್ ಮಾಡಿದ್ಯಾ, ಕಂಗ್ರ್ಯಾಚುಲೇಷನ್. ಕದ್ದು ಮುಚ್ಚಿ ಇನ್ನೊಬ್ರು ಮೂವಿ ನೋಡೋದು ಬ್ಯಾಡ್ ಮ್ಯಾನರ್ಸ್.
ಮ್ಯಾನೇಜ್ ಬಗ್ಗೆ ನನಗೆ ಪಾಠ ಮಾಡ್ತೀಯ. ನನ್ನನ್ನು ಕೇಳಲ್ವಾ ಹೇಗನ್ನಿಸ್ತು ಮೂವಿ ಅಂತ? ದಟ್ಸ್ ನನ್ ಆಫ್ ಮೈ ಕನ್ಸರ್ನ್. ಆಗಲ್ಲ ಸೋನು. ಸೊನಾಲಿ, ದತ್ತವ್ರೆ, ನೀವು ಇಲ್ಲಿ ಕುತ್ಕೊಂಡಿದ್ದೀರಾ, ನಾನು ಅಲ್ಲೆಲ್ಲ ಹುಡುಕ್ತೆ. ಅದು ನಾನು ಅವತ್ತು ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ತುಂಬ ಯೋಚನೆ ಮಾಡಿದ್ದೀನಿ. ಬರೀ ಯೋಚನೆ ಮಾಡಿದ್ರೆ ಸಾಕಾಗಲ್ಲ, ನಾವೇನು ಮಾಡಬೇಕು ಅಂತ ಬೇಗ ಡಿಸೈಡ್ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ಯೋಚನೆ ತಲೆಯಲ್ಲಿದೆ, ಅದು ಕಾಲವರೆಗೂ ಬರಬೇಕಲ್ವಾ ಮುಂದುವರಿಯೋದಕ್ಕೆ. ಏನೇನೋ ಮಾತಾಡ್ತಿದ್ದೀರಲ್ಲ. ಹೌದು ಪಿಂಕಿ, ಏನು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ? ನಾನೀಗ ಒಂದ್ಸಲ ಮಾರ್ಕೆಟ್ಗೆ ಹೋದ್ರೆ ಸಾವಿರಾರು ಬಿಸ್ನೆಸ್ಗಳು ನನ್ನ ಕಣ್ಣಿಗೆ ಬೀಳುತ್ತೆ. ಈಗ ಹೋಟೆಲ್ನೇ ತಗೊಳ್ಳಿ, ಬೀದಿಯಲ್ಲಿ ಎಷ್ಟು ಹೋಟೆಲ್ಸ್ಗಳಿರುತ್ತೆ, ಎಲ್ಲ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಅದಕ್ಕೆ ನಾವು ಯಾಕೆ ಒಂದು ಹೋಟೆಲ್ ಓಪನ್ ಮಾಡಬಾರ್ದು? ಇವಾಗ ಬಂಡವಾಳ ಹಾಕ್ಬಿಟ್ಟು ಜಾಗ ತಗೊಂಡು ಹೋಟ್ಲ್ ಓಪನ್ ಮಾಡ್ತೀಯಾ? ಹೋಟ್ಲು ಬಿಸ್ನೆಸ್ ಬಗ್ಗೆ ನಮ್ಗೇನೇ ಗೊತ್ತಿದೆ? ಗೊತ್ತಿರೋರ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ, ಒಳ್ಳೆ ಮ್ಯಾನೇಜರ್ನ ಇಟ್ಕೊಳ್ಳೋಣ, ಚೆನ್ನಾಗಿ ಅಡುಗೆ ಮಾಡೋ ಕುಕ್ನ ಇಟ್ಕೊಳ್ಳೋಣ, ಅದೇನು ಕಷ್ಟ ಆಗಲ್ವಲ್ಲ. ನಮಗೆ ಗೊತ್ತಿರೋ ಬಿಸ್ನೆಸ್ ಮಾಡಬೇಕು ಪಿಂಕಿ. ಅಕಸ್ಮಾತ್ ಹೋಟೆಲಲ್ಲಿ ಭಟ್ರು ಅಥವಾ ಇನ್ನೊಬ್ಬ ಯಾರೋ ಕೈ ಕೊಟ್ಟ, ನಾವಲ್ಲಿ ಹೋಗ್ಬಿಟ್ಟು ದೋಸೆ ಇಡ್ಲಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಇದೆಲ್ಲ ನಮಗೆ ಬರುತ್ತಾ? ಹೌದಲ್ವಾ? ಸರಿ ಬಿಡಿ, ಇಷ್ಟೊಂದು ಕಷ್ಟ ಅನ್ಸಿದ್ರೆ ನಾವು ಯಾಕೆ ಹೋಟೆಲ್ ಮಾಡಬೇಕು? ದತ್ತವ್ರೆ, ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀನೇ ಮೇಕಪ್ ಮಾಡ್ಕೊಂಡು ಕುತ್ಕೋಬೇಕಷ್ಟೇ. ಆಮೇಲೆ ಯಾಕೆ ಹಾಗಂತೀರಾ? ಬ್ಯೂಟಿ ಪಾರ್ಲರಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೆ ಗೊತ್ತಾ? ಬಂದವ್ರಿಗೆಲ್ಲ ನೀನೇ ಹೇರ್ ಕಟ್ ಮಾಡ್ತೀಯಾ? ನಾನು ಯಾಕೆ ಮಾಡಲಿ, ಕೆಲಸದವ್ರನ್ನ ಇಟ್ಕೋತೀನಿ. ಕೆಲಸದವ್ರನ್ನೂ ಇಟ್ಕೋಬೋದು, ಬಿಸ್ನೆಸ್ಸು ಮಾಡ್ಬೋದು. ಆದರೆ ಅವ್ರು ಯಾರೂ ಇಲ್ಲ ಅಂದಾಗ ಆ ಕೆಲಸ ನಿನಗೆ ಗೊತ್ತಿರಬೇಕು. ನೀವು ಹೇಳೋ ಥರ ಹೋದರೆ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಗೆ ಯಾವ ಥರನೂ ಅನುಭವ ಇಲ್ವಲ್ಲ. ಯಾರು ಹೇಳಿದ್ದು ಅನುಭವ ಇಲ್ಲ ಅಂತ? ನಾನು ಚಿಕ್ಕದ್ರಿಂದ ಕಲ್ತಿರೋದು ಒಂದೇ ವಿದ್ಯೆ, ಅದು ಕಬಡ್ಡಿ. ಅದರಲ್ಲೇ ಏನಾದರೂ ಮಾಡ್ಬೋದಲ್ವಾ? ಸುಮ್ಮನೆ ಇರಿ, ಕಬಡ್ಡಿಯಲ್ಲಿ ಏನು ಬಿಸ್ನೆಸ್ ಮಾಡೋಕ್ಕಾಗತ್ತೆ? ಕಬಡ್ಡಿ ಆಡೋರಿಗೆ ಚಡ್ಡಿ ಬನಿಯನ್ ಮಾರಬೇಕು ಅಷ್ಟೇ. ಖಂಡಿತ ಆಗೆಲ್ಲ ಆಗಲ್ಲ. ನಾನು ಎಷ್ಟು ಟೂರ್ನಮೆಂಟ್ ಆಟ ಆಡಿದ್ದೀನಿ. ಅದಕ್ಕೆ ಇವಾಗ ಟೂರ್ನಮೆಂಟ್ ಮಾಡ್ತೀವಲ್ವಾ, ಅದನ್ನೇ ಬಿಸ್ನೆಸ್ ಮಾಡ್ಕೋಬೋದು. ಹೌದಲ್ವಾ? ಸರಿ, ಹಾಗಿದ್ರೆ ಏನೋ ಒಂದು ಹೊಳಿತಲ್ಲ ದತ್ತವ್ರೆ. ಆಮೇಲೆ ಇದರಿಂದ ನಮಗೆ ಚೆನ್ನಾಗಿ ಲಾಭ ಬರುತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೊಂಡು ನಾವು ಮುಂದುವರಿಯೋಣ. ಆದರೆ ಇದಷ್ಟು ಸುಲಭ ಅಲ್ಲ, ಇದಕ್ಕೆ ತುಂಬ ಬಂಡವಾಳ ಬೇಕು. ಹೌದು, ಎಲ್ಲ ಬಿಸ್ನೆಸ್ಸು ಅಷ್ಟೇ. ಬಂಡವಾಳ ಇಲ್ಲದೆ ಶುರು ಮಾಡೋಕ್ಕಾಗತ್ತಾ? ಬಂಡವಾಳ ಇಲ್ತಿರೋದು ಎಲ್ಲಿ ತರೋದು ಅಂದರೆ ಕೇಳಿದ್ರಾಯ್ತು. ಯಾರನ್ನ? ಇನ್ಯಾರನ್ನ ಕೇಳ್ತೀರಾ? ಮಾವನ್ನ. ಓಕೆ ಸೋನಾಲಿ ಮೇಡಮ್, ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ಸಬ್ಜೆಕ್ಟ್. ನೀವು ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದೀರ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಕೋವಿಡ್ ಟೈಮಲ್ಲಿ ನೀವು ಸಿನಿಮಾ ರಿಲೀಸ್ ಮಾಡಿದ್ರೆ ಹಾಕಿದ ದುಡ್ಡು ಬರುತ್ತೆ ಅಂತೀರಾ? ನನಗೆ ನನ್ನ ಇನ್ವೆಸ್ಟ್ಮೆಂಟ್ನ ಹೇಗೆ ವಾಪಸ್ ತಗೊಳ್ಳೋದು ಅಂತ ಚೆನ್ನಾಗಿ ಗೊತ್ತು ಮಿಸ್ಟರ್ ಧೀರಜ್. ನೀವು ತುಂಬ ಬುದ್ಧಿವಂತರು, ಪ್ಲ್ಯಾನ್ ಮಾಡೇ ಇರ್ತೀರ. ಎಸ್, ಐ ಆಮ್ ಇಂಡಿಪೆಂಡೆಂಟ್, ಕಾನ್ಫಿಡೆಂಟ್ ಆ್ಯಂಡ್ ಇಂಟೆಲಿಜೆಂಟ್. ಯು ಬೆಟರ್ ನೋ ದ್ಯಾಟ್. ಓಕೆ ಸೋನಾಲಿ ಮೇಡಮ್, ನಿಮ್ಗೇನಾದ್ರು ಪ್ರಾಬ್ಲಮ್ ಇದ್ದರೆ ಸಂಕೋಚ ಇಲ್ಲದೆ ನನ್ನನ್ನು ಕೇಳಿ, ನಾನು ನಿಮಗೆ ಧಾರಾಳವಾಗಿ ಹೆಲ್ಪ್ ಮಾಡ್ತೀನಿ. ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ಐ ಡೋಂಟ್ ವಾಂಟ್ ಎನಿಬಡೀಸ್ ಹೆಲ್ಪ್. ನನ್ನ ಹೆಲ್ಪ್ ಇಲ್ಲದೆ ನಿಮ್ಮ ಸಿನಿಮಾ ರಿಲೀಸ್ ಆಗ ಚಾನ್ಸೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೋನಾಲಿ ಅವರೇ, ಈಗಲಾದರೂ ಸಿನಿಮಾ ನೋಡೋಕೆ ಹೋಗೋಣ. ನೋಡಿ, ನೀವು ಇದೇ ಮೂಡಲ್ಲಿದ್ದರೆ ನಾನು ಹೊರಟೋಗ್ತೀನಿ. ನೋ, ಐ ಡೋಂಟ್ ಗಿವ್ ಅ ಶಿಟ್ ಅಬೌಟ್ ಹಿಮ್ ಎನಿಮೋರ್. ಬನ್ನಿ ರಿವ್ಯೂ ನೋಡೋಣ. ಇರೋದೇ ಅಲ್ವೇನ್ರಿ ಹೇಳ್ತಿರೋದು ನಾನು. ಈ ಗಾಡಿ ತೊಗೊಳಕ್ಕೆ 1.5 ವರ್ಷದಿಂದ ಕಷ್ಟಪಟ್ಟಿದ್ದೀನಿ. ಚೂರೋಪರ ಇರೋದೆಲ್ಲ ಕೂಡಾಕಿ ಸೇಲಲ್ಲಿ ಹಾಕಿರೋ 100 ರೂಪಾಯಿ ಸೀರೆ ಉಟ್ಕೊಳ್ತಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇಲ್ವಾ? ಆಯ್ತಮ್ಮ, ತುಂಬ ಗ್ರೇಟ್ ನೀನು.
ಸೆಕೆಂಡ್ ಹ್ಯಾಂಡ್ ಗಾಡಿ ಹೇಗಿರುತ್ತೆ ಏನೋ, ಇದಕ್ಕೆ ಯಾಕೆ ಅಷ್ಟೊಂದು ದುಡ್ಡು ಹಾಕಿ ವೇಸ್ಟ್ ಮಾಡಿದೆ? ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೊಂಡ್ರಾ? ಈ ಗಾಡಿ ಓಡಿಸ್ತಾ ಇದ್ದಿದ್ದು ಯಾರು ಗೊತ್ತಾ? ಒಬ್ರು ರಿಟೈರ್ಡ್ ತಾತಪ್ಪ. ಅವ್ರು ಬೆಳಗ್ಗೆ ಹಾಲು ತರಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ರು, ಮತ್ತೆ ಸಾಯಂಕಾಲ ತರಕಾರಿಗೆ ಅಂತ ಹೋಗ್ತಾ ಇದ್ರು ಅಷ್ಟೇ. 3 ವರ್ಷದಿಂದ ಬರೀ 10,000 ಕಿಲೋಮೀಟರ್ ಅಷ್ಟೇ ಅದು ಓಡಿರೋದು. ನಾನೇನು ದಡ್ಡಿ ಅಲ್ಲ, ಮೆಕ್ಯಾನಿಕ್ ಹತ್ರ ಗಾಡಿನ ತಗೊಂಡು ಹೋಗಿ ತೋರಿಸ್ಕೊಂಡು ಚೆಕ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ಗೊತ್ತಾ? ನಿನ್ನನ್ನು ಪೆದ್ದಿ ಅನ್ನಕ್ಕಾಗುತ್ತೇನಮ್ಮ? ಸುಮ್ಮನೆ ಏನಾರ ಮಾತಾಡಬೇಡಿ ನೀವು. ನೋಡಿ, ಇನ್ಮೇಲೆ ನೀವು ಎಲ್ಲಿ ಹೋಗ್ಬೇಕಂದ್ರು ಗಾಡಿಯಲ್ಲೇ ಹೋಗ್ಬೇಕು. ಅಂತ ಸ್ಟೈಲಾಗಿ ಗಾಡಿ ಓಡಿಸೋದನ್ನ ಕಲ್ತ್ಕೊಳ್ರಿ. ಆಮೇಲೆ ಸ್ಟ್ಯಾಂಡರ್ಡ್ ಆಗಿರೋದನ್ನ ಕಲ್ತ್ಕೋಬೇಕು ನಾವು, ಇಲ್ಲ ಅಂದ್ರೆ ಜನಗಳು ತುಳಿದು ಹಾಕ್ಬಿಡ್ತಾರೆ. ಆಮೇಲೆ ಯಾವುದೇ ಫಂಕ್ಷನ್ ಹೋಗ್ಬೇಕಂತಂದ್ರು ಗಾಡಿಯಲ್ಲಿ ಇಬ್ರು ಒಟ್ಟಿಗೆ ಹೋಗೋಣ, ಜುಮ್ ಅಂತ ಸಕ್ಕದಾಗಿರುತ್ತೆ. ಅಬ್ಬಬ್ಬಬ್ಬಾ, ಈ ಗಾಡಿಯಲ್ಲಿ ಎಲ್ಲೆಲ್ಲಿ ಸುತ್ತಬೇಕು ಅಂತ ಆಗ್ಲೇ ಪ್ಲಾನ್ ರೆಡಿ ಇಟ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ಅದೆಲ್ಲ ಲೆಕ್ಕಾಚಾರ ಹಾಕ್ದೆ ಗಾಡಿ ತಗೊಂಡ್ಬಿಡ್ತೀನಾ? ಸರಿ, ಇದು ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗೆ, ತಗೊಳ್ಳಿ. ಇವಾಗ ನಿಮ್ ಬಿಸ್ನೆಸ್ಗೆ ಎಷ್ಟು ಬೇಕಾಗುತ್ತೆ? ಒಂದು 5 ಲಕ್ಷ ಆದ್ರೂ ಬೇಕಾಗುತ್ತೆ. ಅಷ್ಟೇ ತಾನೇ, ಮಾವಂಗ್ ಹೇಳಿ ಕೊಡ್ತಾರೆ. ಮಗನ್ಗಲ್ದೆ ಇನ್ಯಾರು ಕೊಡ್ತಾರೆ ಹೇಳಿ? ಅಷ್ಟಕ್ಕೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಅವ್ರಿಗೂ ಖುಷಿ ಆಗುತ್ತೆ, ಸಪೋರ್ಟ್ ಮಾಡ್ತಾರೆ. ಆದ್ರೂ ಅಪ್ಪನ್ ಹೇಗ್ ಕೇಳೋದು ಪಿಂಕಿ? ನಿಮ್ದೊಳ್ಳೆ ಕತೆ ಆಯ್ತು. ನಿಮ್ಮ ಅಪ್ಪನ್ ಕೇಳ್ದೆ ಪಕ್ಕದ ಮನೆಯವ್ರನ್ನ ಕೇಳೋಕ್ಕಾಗುತ್ತಾ? ದತ್ತವ್ರೆ, ಬನ್ನಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ್ಲೇ ಹೋಗಿ ಮಾತಾಡೋಣ. ನೀವ್ ಈಗ ಹೂ ಅಂತೀರಾ, ಇನ್ ಸ್ವಲ್ಪ ಹೊತ್ತಾದ್ರೆ ಬೇರೆ ಏನಾದ್ರೂ ಮಾತಾಡಿರ್ತೀರಾ. ಬನ್ನಿ ಬನ್ನಿ. ಆಗಲ್ಲ ಪಿಂಕಿ. ಹಾಗೋ ಅಲ್ಲ ಹೀಗೋ ಅಲ್ಲ, ಒಂದ್ಸಲ ವಿಷಯ ಶುರು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ. ಇದೇನೋ ಟೀಚರ್ಗೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರಲ್ಲ, ಆ ರೀತಿ ಕರ್ಕೊಂಬಂದೇಳ ನಿನ್ನ ಹೆಂಡತಿ? ಕಂಪ್ಲೇಂಟ್ ಅಲ್ಲ ಮಾವ, ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಆಡ್ಲಿ, ಅದಕ್ಕೆ ನೀ ರೆಕಮೆಂಡ್ ಮಾಡ್ಬೇಕಾ? ಹಾಗೆಲ್ಲ ಮಾವ, ನಿಮ್ ಹತ್ರ ಮಾತಾಡೋದಕ್ಕೆ ಇವ್ರು ಸ್ವಲ್ಪ ಸಂಕೋಚ ಪಡ್ತಾರೆ, ಅದ್ ನಿಮ್ಗೆ ಗೊತ್ತಲ್ವಾ? ನನ್ನ ಹತ್ರ ಏನೋ ಸಂಕೋಚ? ಏನ್ ವಿಷಯ? ಹೇಳಿ. ಹೇಗ್ ಕೇಳಲಿ? ಈ ರೀತಿ ಮೀನಾಮೇಷ ಎಣಿಸಿದ್ರೆ ಆಗಲ್ಲ, ಹೇಳಿ. ಸರಿ ಬಿಡಿ, ನಾನೇ ಮಾತಾಡ್ತೀನಿ. ಮಾವ, ಅದು ಇವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ. ಹ್ಞೂ ಅಪ್ಪ. ಕಾಫಿ. ನೀವ್ಯಾಕೆ ನನಗೆ ಕಾಫಿ ತರೋಕೋದ್ರಿ? ನನಗ್ ಬೇಕಾಗಿತ್ತು, ಅದಕ್ಕೆ ನಿಮ್ಗೂ ಜೊತೆಗೆ ತಂದೆ. ಆಕ್ಚುಲಿ ನಾನು ಕಾಫಿನೇ ಕುಡಿಯಲ್ಲ, ಗೊತ್ತಾ? ಹೌದಾ? ಟೀ ಏನಾದ್ರೂ ತರಲಾ? ಬೇಡ, ಆಕ್ಚುಲಿ ನಾನು ಕಾಫಿ ಟೀ ಎರಡನ್ನೂ ಕುಡಿಯಲ್ಲ. ನೀಲ್ ಬಂದ್ಮೇಲೆ ನಿಮ್ಮಿಂದಾನೇ ಕಲ್ತಿದ್ ನಾನು. ಹೌದಾ? ಆದ್ರೂ ಕಾಫಿ ಇಲ್ದೆ ಹೇಗಿರ್ತೀರಾ ನೀವು? ನಂಗಂತೂ ಕಾಫಿ ಇಲ್ದೆ ದಿನಾನೇ ಶುರುವಾಗಲ್ಲ. ಎಷ್ಟು ವರ್ಷದಿಂದ ಅಭ್ಯಾಸ ಇಲ್ಲ, ಬಟ್ ನೀವು ಅಭ್ಯಾಸ ಮಾಡಿಸ್ಬಿಟ್ರಿ ಅಷ್ಟೇ. ಯಪ್ಪ, ಗ್ರೇಟ್ ನೀವು. ನಾನು ಬೆಳಗ್ಗೆ ಎದ್ದು ಕಾಫಿ ಕುಡಿಯೋದಕ್ಕೆ ಶುರು ಮಾಡಿದ್ರೆ ರಾತ್ರಿ ಆಗೋ ಅಷ್ಟರಲ್ಲಿ ಏನಿಲ್ಲ ಅಂದ್ರೂ 10 ಲೋಟ ಕಾಫಿ ಕುಡ್ದಿರ್ತೀನಿ. ಆಕ್ಚುಲಿ ಕಾಫಿ ಹೆಲ್ತ್ಗೆ ಒಳ್ಳೇದಲ್ಲ ಅಲ್ವಾ? ಯಾರು ಹೇಳಿದ್ದು? ನಾನು ಆರೋಗ್ಯವಾಗಿರೋದೇ ಕಾಫಿಯಿಂದ, ನನ್ನ ತಲೆ ಚುರುಕಾಗಿರೋದೇ ಕಾಫಿಯಿಂದ. ಒಳ್ಳೆ ಟಾನಿಕ್. ಹೌದಾ? ಹಾಗಾದ್ರೆ ನಾನು ಇನ್ಮೇಲೆ ಕುಡಿಯಕ್ಕೆ ಶುರು ಮಾಡ್ತೇನೆ. ಯಾಕೆಂದ್ರೆ ನಿಮ್ ತರ ಕ್ವಿಕ್ ಆಗಿ ಮಾತಾಡ್ಬೋದಲ್ಲ. ನಾನು ಮಾತು ಕಲ್ತಿದ್ ಕಾಫಿಯಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಹೀಗೆ. ನಾನು ವಟ 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 ಅಂತ ಇರ್ತೀನಿ. ಒಂದೊಂದ್ಸಲಿ ಕೇಳೋದಕ್ಕೆ ನಿಮ್ಗೂ ಇರಿಟೇಟ್ ಆಗುತ್ತಲ್ಲ? ಹೇ, ಆತರ ಏನೂ ಇಲ್ಲ. ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಏನ್ ಮಾಡೋದು, ಮಾತೆ ಬಂಡವಾಳ ಆಗೋಗಿದೆಯಲ್ಲ. ಮಾತಾಡೋದೇ ಮೇಯ್ನ್ ಇಲ್ಲಿ. ಆದ್ರೆ ನನ್ಗೆ ಆರ್ಜೆ ಆಗೋದಕ್ಕೆ ಅವಕಾಶ ಸಿಕ್ಕಿದ್ದು ನಾನು ಮಾತಾಡ್ತೀನಿ ಅಂತಲ್ಲ, ಹಾಡ್ತೀನಿ ಅಂತ. ಹೌದೇನೋ? ಯಾವ ಬಿಸ್ನೆಸ್? ಕಬಡ್ಡಿ ಬಿಟ್ಟು ಬೇರೆ ಏನು ಗೊತ್ತಿದೆ ನನಗೆ. ಕಬಡ್ಡಿನ ಬಿಸ್ನೆಸ್ ಮಾಡ್ತೀಯಾ? ಕಬಡ್ಡಿ ಹೇಗ ಬಿಸ್ನೆಸ್ ಆಗತ್ತೆ? ನಾವೀಗ ಟೂರ್ನಮೆಂಟ್ಗೆ ಹೋಗ್ತಿರ್ತೀವಲ್ಲಪ್ಪ, ಅದೇ ಥರ ನಾವು ಆರ್ಗನೈಸ್ ಮಾಡೋಣ ಅಂತ. ಅದೇ ತಿಂಗಳಿಗೊಂದು, 2 ತಿಂಗಳಿಗೊಂದು, 3 ತಿಂಗಳಿಗೊಂದು, ಇದೇ ಥರ ಬೇರೆ ಬೇರೆ ಕ್ಯಾಟಗರಿಲಿ ಮಾಡ್ತಾ ಇದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಥರ ಆಗುತ್ತೆ ಅಪ್ಪ. ಆದರೆ
ಅದರಿಂದ ಹೇಗೆ ಸಂಪಾದನೆ ಮಾಡ್ಬೋದು ಅದನ್ನು ಹೇಳಿ ಮುಂಚೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಪ್ಪ. ಇವಾಗ ಕಬಡ್ಡಿ ಟೀಮ್ಗಳೆಲ್ಲ ಬರುತ್ತಲ್ವಾ, ಅದಕ್ಕೆ ರಿಜಿಸ್ಟ್ರೇಷನ್ ಫೀಸು, ಎಂಟ್ರಿ ಫೀಸ್ ಅಂತ ಒಂದೊಂದು ಟೀಮ್ಗೆ ಒಂದೊಂದು ಕ್ಯಾಟಗರಿಯಿಂದ 3,000 5,000 ಎಲ್ಲ ತಗೋತೀವಿ. ಒಂದು 10 ಟೀಮ್ ಆಯಿತು ಅಂದ್ರೂ ನಮಗೆ ಹಬ್ಬ ಅಂದ್ರೆ ಒಂದು 30,000 ರಿಂದ 50,000ವರೆಗೂ ಕಲೆಕ್ಷನ್ ಆಗುತ್ತೆ. ಅದರಲ್ಲೇ ಟೂರ್ನಮೆಂಟ್ ಮಾಡಿ ಅದರಲ್ಲೇ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸ್ ಕೊಟ್ಟು ನಾವು ಆರ್ಗನೈಸ್ ಮಾಡಿರ್ತೀವಲ್ಲಪ್ಪ, ಅದ್ರ ಖರ್ಚೆಲ್ಲ ಕಳೆದು ನಮಗೆ ಇನ್ನು 20% ದುಡ್ಡು ಉಳಿಯುತ್ತೆ. ಮುಂಚೆ ಮನೆಯಲ್ಲಿ ಅಮ್ಮ ಅತ್ತಿಗೆ ಎಲ್ಲ ಒಂದೇ ಸಮ ಬೈಯೋರು, ಯಾಕಿಷ್ಟು ಮಾತಾಡ್ತೀಯ ನೀನು, ಮಾತು ನಿಲ್ಸಕ್ಕಾಗಲ್ವಾ ಅಂತ. ಈಗ ನೋಡಿ ಅದೇ ಕೆಲಸ ಆಗೋಗಿದೆ. ಸಿಚುವೇಶನ್ಗೆ ಎಷ್ಟು ಬೇಕು ಅಷ್ಟು ಮಾತಾಡಿದ್ರೆ ಪ್ಲೆಸೆಂಟ್ ಆಗಿರುತ್ತೆ. ನೀವು ಹಾಗೆ ಮಾತಾಡ್ತೀರಾ ಬಿಡಿಪ್ಪ. ಹೌದು, ನೀವ್ಯಾಕೆ ಮಾತೇ ಆಡೋದಿಲ್ಲ, ಯಾವಾಗ್ಲೂ ಸೈಲೆಂಟ್ ಆಗಿರ್ತೀರಾ? ನಾನು ಮೊದ್ಲಿಂದನೂ ಹಾಗೆ, ಮಾತು ಕಡಿಮೆ. ಅಂಡ್ ಈಗ ಕಾಫಿ ತಣ್ಣಗಾಗುತ್ತಲ್ವಾ, ಬೇಗ ಕುಡಿಯೋಣ ಅಂತ. ಅದಕ್ಕೇನು, ಇನ್ನೊಂದ್ ಗ್ಲಾಸ್ ತಗೊಂಡ್ರಾಯ್ತು ಬಿಡಿ. ಏ ಬೇಡ ಬೇಡ ಬೇಡ, ಓವರ್ ಡೋಸ್ ಆಗ್ಬಿಡುತ್ತಷ್ಟೇ. ಅದೆಲ್ಲ ಡೌಟೇ ಬೇಡ. ಕಾಫಿಯಿಂದ ಅಷ್ಟು ಕೆಟ್ಟದೆಲ್ಲ ಆಗೋದಿಲ್ಲ, ಆಗೋದಿದ್ರೆ ಒಳ್ಳೇದೇ ಆಗತ್ತೆ. ಇದು ಬರೀ ಕಾಫಿ ಅಲ್ಲ, ಇದ್ರಲ್ಲೂ ತುಂಬಾ ಫೀಲಿಂಗ್ಸ್ ಇರುತ್ತೆ. ಈಗ ಇಬ್ರು ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳನ್ನ ಪರಿಚಯ ಇರೋರ್ ಹಾಗೆ ಮಾಡೋದಕ್ಕೆ 2 ಕಪ್ ಕಾಫಿ ಸಾಕ್ತಾನೆ. ನಾವಿಬ್ರು ಫ್ರೆಂಡ್ಸ್ ಆಗಿದೆ ಕಾಫಿಯಿಂದ. ಅಫ್ಕೋರ್ಸ್